ಎಲ್ಲರಿಗೂ ನಮಸ್ಕಾರ. ನಾವು ಈ ಜಗತ್ತೆಲ್ಲ ಹೇಗ್ ನೋಡ್ತೇವಿ, ಒಂದು ಸಣ್ಣ ಗಾಜಿನ ತುಂಡು ನಮ್ಮ ದೃಷ್ಟಿಯನ್ನೇ ಪೂರ್ತಿಯಾಗಿ ಹೇಗೆ ಬದಲಾಯಿಸಿಬಿಡುತ್ತೆ ಅಂತ ಎಂದಾದ್ರೂ ಯೋಚಿಸಿದಿರಾ? ಬನ್ನಿ, ನಾವು ನೋಡೋದರ ಹಿಂದಿರುವ ಈ ಅದ್ಭುತ ಭೌತಶಾಸ್ತ್ರದ ಜಗತ್ತನ್ನು ಒಟ್ಟಿಗೆ ಸೇರಿ ಅನ್ವೇಷಿಸೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಒಂದು ತುಂಬಾ ಸರಳವಾದ, ಆದ್ರೆ ನಮ್ಮೆಲ್ಲರಿಗೂ ಕಾಡುವ ಪ್ರಶ್ನೆ: ಈ ಕನ್ನಡಕದ ಹಿಂದೆ ಇರೋ ವಿಜ್ಞಾನವಾದ್ರೂ ಏನು, ಅಲ್ವಾ? ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಪ್ರತಿದಿನ ಇದನ್ನ ಬಳಸ್ತಾರೆ. ಆದ್ರೆ ಇದು ನಿಜವಾಗ್ಲೂ ಕೆಲ್ಸ ಮಾಡೋದು ಹೇಗೆ? ಈ ಒಂದು ಪ್ರಶ್ನೆಯೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ದೃಷ್ಟಿ ಮತ್ತು ಕನ್ನಡಕವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಮೊದಲು ಬೆಳಕಿನ ಆಟವನ್ನೇ ಕಂಟ್ರೋಲ್ ಮಾಡೋ ಒಂದು ಮೂಲ ಸಾಧನದ ಬಗ್ಗೆ ತಿಳ್ಕೋಬೇಕು. ಅದೇ ಮಸೂರಗಳು ಅಂದ್ರೆ ಲೆನ್ಸಸ್. ಬೆಳಕನ್ನು ಬಗ್ಗಿಸುವ ಮತ್ತೆ ಒಂದೆಡೆ ಸೇರಿಸುವ ಅವುಗಳ ಸಾಮರ್ಥ್ಯದಲ್ಲೇ ಎಲ್ಲ ಮ್ಯಾಜಿಕ್ ಅಡಗಿರೋದು. ನೋಡಿ, ಮಸೂರಗಳಲ್ಲಿ ಮುಖ್ಯವಾಗಿ 2 ವಿಧ. ಮೊದಲನೆಯದು ಪೀನ ಮಸೂರ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್. ಇದು ಮಧ್ಯದಲ್ಲಿ ದಪ್ಪ ಇರುತ್ತೆ, ಭೂತಗನ್ನಡಿ ತರಹ. ಇದು ಬೆಳಕಿನ ಕಿರಣಗಳನ್ನೆಲ್ಲ ಒಂದೇ ಕಡೆ ಸೇರಿಸುತ್ತೆ. ಇದನ್ನ ಕನ್ವರ್ಜ್ ಮಾಡೋದು ಅಂತೀವಿ. ಇನ್ನು ಎರಡನೆಯದು ನಿಮ್ನ ಮಸೂರ ಅಂದ್ರೆ ಕಾನ್ಕೇವ್ ಲೆನ್ಸ್. ಇದು ಮಧ್ಯದಲ್ಲಿ ತೆಳುವಾಗಿರುತ್ತೆ. ಇದು ಬೆಳಕಿನ ಕಿರಣಗಳನ್ನ ಹೊರಕ್ಕೆ ಹರಡುತ್ತೆ, ಅಂದ್ರೆ ಡೈವರ್ಜ್ ಮಾಡುತ್ತೆ. ಈ 2 ಗುಣಗಳೇ ದೃಷ್ಟಿ ದೋಷಗಳನ್ನ ಸರಿಪಡಿಸೋಕೆ ನಮ್ಗೆ ಸಹಾಯ ಮಾಡೋದು. ಹಾಗಾದ್ರೆ ಒಂದು ಮಸೂರ ಎಷ್ಟು ಶಕ್ತಿಶಾಲಿ ಅಂತ ಹೇಗೆ ಹೇಳೋದು? ಅದನ್ನೇ ಮಸೂರ ಸಾಮರ್ಥ್ಯ ಅಥವಾ ಲೆನ್ಸ್ ಪವರ್ ಅಂತ ಕರೆಯೋದು. ಇದನ್ನ ಡಯಾಪ್ಟರ್ ಅನ್ನೋ ಯೂನಿಟ್ನಲ್ಲಿ ಅಳಿತಾರೆ. ಕನ್ನಡಕದ ಪ್ರಿಸ್ಕ್ರಿಪ್ಷನ್ನಲ್ಲಿ ನಾವು ನೋಡೋ +2.0 ಅಥವಾ -3.0 ಅನ್ನೋ ನಂಬರ್ಗಳು ಇದೇ ಡಯಾಪ್ಟರ್ ಅಳತೆ. ಓಕೆ, ಈಗ ಮಸೂರಗಳ ಬೇಸಿಕ್ಸ್ ಗೊತ್ತಾಯ್ತು ಅಲ್ವಾ? ಈಗ ಬನ್ನಿ, ನಮ್ಮ ದೇಹದಲ್ಲೇ ಇರೋ ಅತ್ಯಂತ ಅದ್ಭುತವಾದ ಒಂದು ಬಯೋಲಾಜಿಕಲ್ ಲೆನ್ಸ್ ಸಿಸ್ಟಮ್ನ ಬಗ್ಗೆ ನೋಡೋಣ. ಅದೇ ನಮ್ಮ ಕಣ್ಣು. ನಮ್ಮ ಕಣ್ಣಿದೆಯಲ್ಲ, ಇದು ಒಂದು ಹೈಟೆಕ್ ಕ್ಯಾಮ್ರಾ ಇದ್ದ ಹಾಗೆ. ಕಣ್ಣಿನ ಕಾರ್ನಿಯಾ ಮತ್ತು ಮಸೂರ ಇವೆರಡೂ ಬೆಳಕನ್ನ ಫೋಕಸ್ ಮಾಡಿದ್ರೆ, ಐರಿಸ್ ಅನ್ನೋದು ಕ್ಯಾಮ್ರಾದ ಅಪರ್ಚರ್ ತರ ಒಳಗೆ ಎಷ್ಟು ಬೆಳಕು ಬರ್ಬೇಕು ಅಂತ ಕಂಟ್ರೋಲ್ ಮಾಡುತ್ತೆ. ಕೊನೆಗೆ ರೆಟೀನಾ ಅನ್ನೋ ಸ್ಕ್ರೀನ್ ಮೇಲೆ ಇಮೇಜ್ ಮೂಡುತ್ತೆ. ಇದೆಲ್ಲವನ್ನೂ ಕಂಟ್ರೋಲ್ ಮಾಡೋದು ಸಿಲಿಯರಿ ಸ್ನಾಯುಗಳು. ಇದು ನಿಜಕ್ಕೂ ಒಂದು ನೈಸರ್ಗಿಕ ಅದ್ಭುತ. ಆದ್ರೆ ಒಂದು ಯೋಚನೆ ಮಾಡಿ, ನಮ್ಮ ಕಣ್ಣು ಹತ್ತಿರದ ವಸ್ತುಗಳನ್ನ ಮತ್ತೆ ದೂರದ ವಸ್ತುಗಳನ್ನ ಅಷ್ಟು ಸುಲಭವಾಗಿ ತಕ್ಷಣಕ್ಕೆ ಹೇಗೆ ಫೋಕಸ್ ಮಾಡುತ್ತೆ? ಫೋನ್ ಕ್ಯಾಮ್ರಾ ಆಟೋಫೋಕಸ್ ಆಗೋ ಥರ ನಮ್ಮ ಕಣ್ಣು ಇದೇ ಕೆಲಸವನ್ನು ಒಂದು ಕ್ಷಣದಲ್ಲಿ ಮಾಡ್ಬಿಡುತ್ತೆ. ಅದ್ ಹೇಗೆ ಸಾಧ್ಯ? ಇದಕ್ಕೆ ಕಾರಣ ನಮ್ಮ ಕಣ್ಣಲ್ಲಿರುವ ಒಂದು ಸೂಪರ್ ಪವರ್. ಅದನ್ನ ವಸತೀಕರಣ ಸಾಮರ್ಥ್ಯ ಅಥವಾ ಅಕಾಮಡೇಷನ್ ಪವರ್ ಅಂತ ಕರೀತಾರೆ. ನಾವು ಹತ್ತಿರದ ವಸ್ತುವನ್ನ ನೋಡಿದಾಗ ಕಣ್ಣಿನೊಳಗಿನ ಸಿಲಿಯರಿ ಸ್ನಾಯುಗಳು ಸಂಕುಚಿತಗೊಂಡು ನಮ್ಮ ಕಣ್ಣಿನ ಮಸೂರವನ್ನ ದಪ್ಪ ಮಾಡುತ್ತೆ. ಇದರಿಂದ ಮಸೂರದ ಫೋಕಸಿಂಗ್ ಪವರ್ ಜಾಸ್ತಿಯಾಗಿ ಚಿತ್ರ ಪರ್ಫೆಕ್ಟ್ ಆಗಿ ರೆಟೀನಾ ಮೇಲೆ ಬೀಳುತ್ತೆ. ಎಂಥ ಅದ್ಭುತವಾದ ಮೆಕ್ಯಾನಿಸಮ್ ಅಲ್ವಾ? ಆದರೆ ಕೆಲವೊಮ್ಮೆ ಈ ಇಂಟೆಲಿಜೆನ್ಸ್ ಸಿಸ್ಟಮ್ ಅಂದ್ಕೊಂಡ್ ಹಾಗೆ ಕೆಲಸ ಮಾಡಲ್ಲ. ಆವಾಗ್ಲೇ ನಮಗೆ ದೃಷ್ಟಿ ದೋಷಗಳು ಕಾಣಿಸ್ಕೊಳ್ಳೋದು. ಈಗ ಸಾಮಾನ್ಯವಾಗಿ ಬರುವ ದೃಷ್ಟಿ ದೋಷಗಳು ಯಾವು ಮತ್ತು ಅವುಗಳಿಗೆ ಪರಿಹಾರ ಏನು ಅಂತ ನೋಡೋಣ. ಇಲ್ಲಿ 2 ಮುಖ್ಯ ದೋಷಗಳನ್ನು ನೋಡಬಹುದು. ಮೊದಲನೆಯದು ಸಮೀಪ ದೃಷ್ಟಿದೋಷ ಅಂದ್ರೆ ಮಯೋಪಿಯಾ. ಇದರಲ್ಲಿ ಸಮಸ್ಯೆ ಏನಂದ್ರೆ, ಬೆಳಕು ರೆಟಿನಾದ ಮೇಲೆ ಬೀಳೋ ಬದಲು ಅದರ ಮುಂದೆಯೇ ಫೋಕಸ್ ಆಗ್ಬಿಡುತ್ತೆ. ಅದಕ್ಕೆ ದೂರದ ವಸ್ತುಗಳು ಮಸುಕಾಗಿ ಕಾಣಿಸುತ್ತವೆ. ಇದನ್ನ ಸರಿಪಡಿಸೋಕೆ ನಿಮ್ನ ಮಸೂರ ಅಂದ್ರೆ ಕಾನ್ಕೇವ್ ಲೆನ್ಸ್ ಬೇಕು. ಇನ್ನೊಂದು ದೂರದೃಷ್ಟಿದೋಷ ಅಂದ್ರೆ ಹೈಪರ್ಮೆಟ್ರೋಪಿಯಾ. ಇಲ್ಲಿ ಬೆಳಕು ರೆಟಿನಾದ ಹಿಂದೆ ಫೋಕಸ್ ಆಗುತ್ತೆ. ಇದರಿಂದ ಹತ್ತಿರದ ವಸ್ತುಗಳು ಮಸುಕಾಗಿ ಕಾಣಿಸುತ್ತವೆ. ಇದಕ್ಕೆ ಪರಿಹಾರ ಪೀನ ಮಸೂರ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್. ಉದಾಹರಣೆಗೆ, ಯಾರ್ದಾದ್ರೂ ಪ್ರಿಸ್ಕ್ರಿಪ್ಷನ್ -2.5D ಅಂತ ಇದ್ರೆ ಅದರ ಅರ್ಥವೇನು? ಇಲ್ಲಿರೋ ಮೈನಸ್ ಚಿಹ್ನೆ ಹೇಳುತ್ತೆ ಇದು ಸಮೀಪ ದೃಷ್ಟಿದೋಷ ಅಂತ. ಅದನ್ನ ಸರಿಪಡಿಸೋಕೆ ನಿಮ್ನ ಮಸೂರವನ್ನ ಬಳಸಲಾಗ್ತಿದೆ ಅಂತಾನೂ ಗೊತ್ತಾಗುತ್ತೆ. ಅದೇ ರೀತಿ ಪ್ರಿಸ್ಕ್ರಿಪ್ಷನ್ +2.0D ಅಂತ ಇದ್ರೆ, ಹೌದು, ಪ್ಲಸ್ ಚಿಹ್ನೆ ದೂರದೃಷ್ಟಿ ದೋಷವನ್ನ ಸೂಚಿಸುತ್ತೆ ಮತ್ತು ಅದನ್ನ ಸರಿಪಡಿಸೋಕೆ ಪೀನ ಮಸೂರವನ್ನ ಬಳಸ್ತಿದ್ದಾರೆ ಅಂತ ಅರ್ಥ. ನೋಡಿದ್ರಲ್ಲ, ಆ ಸಣ್ಣ ನಂಬರ್ಗಳ ಹಿಂದೆಯೂ ಒಂದು ವಿಜ್ಞಾನ ಇದೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ 3 ಮುಖ್ಯ ದೋಷಗಳು: ಸಮೀಪದೃಷ್ಟಿ, ದೂರದೃಷ್ಟಿ ಮತ್ತು ಪ್ರೆಸ್ಬಯೋಪಿಯಾ. ಈ ಪ್ರೆಸ್ಬಯೋಪಿಯಾ ಅನ್ನೋದು ಸಾಮಾನ್ಯವಾಗಿ ವಯಸ್ಸಾದಂತೆ ಬರುತ್ತೆ. ಯಾಕಂದ್ರೆ ವಯಸ್ಸಾಗ್ತಾ ನಮ್ಮ ಕಣ್ಣಿನ ವಸತೀಕರಣ ಸಾಮರ್ಥ್ಯ ಕಡಿಮೆಯಾಗತ್ತೆ. ಅಂದ್ರೆ ಸಿಲಿಯರಿ ಸ್ನಾಯುಗಳು ವೀಕ್ ಆಗತ್ವೆ. ಆಗ ಹತ್ತಿರದ ವಸ್ತುಗಳ ಮೇಲೆ ಫೋಕಸ್ ಮಾಡೋದು ಕಷ್ಟ ಆಗತ್ತೆ. ಸರಿ, ನಮ್ಮ ಕಣ್ಣುಗಳಿಂದ ಈಗ ಹೊರಗೆ ಬಂದು ಆಕಾಶದ ಕಡೆ ನೋಡೋಣ. ಯಾಕಂದ್ರೆ ಬೆಳಕಿನ ಈ ತತ್ವಗಳು ಕೇವಲ ನಮ್ಮ ದೃಷ್ಟಿಗೆ ಮಾತ್ರ ಸೀಮಿತವಾಗಿಲ್ಲ.
ಆಕಾಶದಲ್ಲಿ ಕಾಣೋ ಕೆಲವು ಸುಂದರ ವಿಸ್ಮಯಗಳಿಗೂ ಇವೇ ಕಾರಣ. ಚಿಕ್ಕದಿನಿಂದ ನಮ್ಮೆಲ್ಲರನ್ನೂ ಕಾಡೋ ಒಂದು ಫೇಮಸ್ ಪ್ರಶ್ನೆ, ಆಕಾಶ ಯಾಕೆ ನೀಲಿ ಬಣ್ಣದಲ್ಲಿದೆ? ಇದರ ಉತ್ತರ ಕೂಡ ಬೆಳಕಿನ ವಿಜ್ಞಾನದಲ್ಲೇ ಇದೆ. ಉತ್ತರ ಒಂದೇ ಪದ, ಬೆಳಕಿನ ಚದುರುವಿಕೆ. ಸೂರ್ಯನ ಬೆಳಕು ನಮ್ಮ ವಾತಾವರಣಕ್ಕೆ ಬಂದಾಗ ಅಲ್ಲಿರೋ ಸಣ್ಣ ಸಣ್ಣ ಕಣಗಳು ನೀಲಿ ಬಣ್ಣವನ್ನು ಬೇರೆ ಎಲ್ಲಾ ಬಣ್ಣಗಳಿಗಿಂತ ಜಾಸ್ತಿ ಚದುರಿಸ್ತವೆ. ಅಷ್ಟೇ, ಅದಕ್ಕೆ ಆಕಾಶ ನಮ್ಗೆ ನೀಲಿಯಾಗಿ ಕಾಣೋದು. ಹಾಗೆ ಇನ್ನೊಂದು ಪ್ರಶ್ನೆ, ರಾತ್ರಿ ಹೊತ್ತು ಆಕಾಶದಲ್ಲಿ ನಕ್ಷತ್ರಗಳು ಯಾಕೆ ಮಿನುಗುತ್ತವೆ? ಅವು ನಿಜವಾಗ್ಲೂ ಮಿನುಗ್ತಾವಾ? ಇಲ್ಲ, ನಕ್ಷತ್ರಗಳು ಮಿನುಗೋದಿಲ್ಲ. ಅವುಗಳಿಂದ ಬರೋ ಬೆಳಕು ಭೂಮಿಯ ವಾತಾವರಣದ ಬೇರೆ ಬೇರೆ ಪದರಗಳ ಮೂಲಕ ಹಾದು ಬರುವಾಗ ಅದು ಸ್ವಲ್ಪ ಬಾಗುತ್ತೆ. ಇದನ್ನ ವಕ್ರೀಭವನ ಅಂತೀವಿ. ನಮ್ಮ ವಾತಾವರಣ ಸ್ಥಿರವಾಗಿಲ್ಲದೆ ಚಲಿಸ್ತಾ ಇರೋದ್ರಿಂದ ಈ ಬಾಗುವಿಕೆ ಕೂಡ ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಇದೇ ನಮಗೆ ನಕ್ಷತ್ರಗಳು ಮಿನುಗದ ಹಾಗೆ ಕಾಣೋಕೆ ಕಾರಣ. ಹಾಗಾಗಿ ನಾವು ಮುಖದ ಮೇಲೆ ಹಾಕೋ ಕನ್ನಡಕದಿಂದ ಹಿಡಿದು ಆಕಾಶದಲ್ಲಿ ಮಿನುಗು ನಕ್ಷತ್ರಗಳವರೆಗೆ ಎಲ್ಲೆಡೆ ಬೆಳಕಿನ ತತ್ವಗಳೇ ಈ ಜಗತ್ತನ್ನ ರೂಪಿಸ್ತಿರೋದು. ಕೊನೆಯದಾಗಿ ಒಂದು ಕುತೂಹಲದ ಪ್ರಶ್ನೆ, ನಮ್ಮ ದೃಷ್ಟಿ ಮತ್ತು ಬೆಳಕಿನ ಇದೇ ವಿಜ್ಞಾನವನ್ನು ಬಳಸಿ ನಾವು ಈ ವಿಶಾಲವಾದ ವಿಶ್ವದ ಬಗ್ಗೆ ಇನ್ನೇನೆಲ್ಲ ರಹಸ್ಯಗಳನ್ನ ಭೇದಿಸಬಹುದು? ಇದೊಂದು ನಿಜಕ್ಕೂ ಯೋಚಿಸಬೇಕಾದ ವಿಷಯ.